ವರ್ಗದಲ್ಲಿ ಭೇದ ಭಾವ ಸಲ್ಲದು. ನ್ಯಾಯಮೂರ್ತಿ ಸದಾನಂದ ನಾಯ್ಕ್. ಗಂಗಾವತಿ. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ವಚನದಲ್ಲಿ ತಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆ ಇದ್ದಾಗ ಅದು ಕೈಲಾಸ ಸ್ವರೂಪವನ್ನ ಪಡೆದುಕೊಳ್ಳುತ್ತದೆ ಎಂದು ನ್ಯಾಯಮೂರ್ತಿಗಳಾದ ಶ್ರೀ ಸದಾನಂದ ನಾಯ್ಕ್ ಹೇಳಿದರು. ಅವರು ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ 5ನೇ ವಾರ್ಷಿಕೋತ್ಸವ ಮತ್ತು ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಗಂಗಾವತಿಯ ಉಪವಿಭಾಗ ಹಾಗೂ ಹೆರಿಗೆ ಆಸ್ಪತ್ರೆಯ ಸರ್ವ ಸಿಬ್ಬಂದಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಮಂಗಳವಾರದಂದು ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬ ಕೆಲಸ ಮಾಡುವವರು ಕಾರ್ಮಿಕರೇ, ನ್ಯಾಯಾಧೀಶರು ಕಾರ್ಮಿಕರೇ, ಕಟ್ಟಡ ಕಾರ್ಮಿಕರು ಕಾರ್ಮಿಕರೇ, ಯಾವುದು ಕನಿಷ್ಠ ಅಥವಾ ಶ್ರೇಷ್ಠ ಅಲ್ಲ. ಜಗಜ್ಯೋತಿ ಬಸವಣ್ಣನವರು ಹೇಳಿದಂತೆ ಯಾವ ಕಾಯಕದಲ್ಲಾದರೂ ಕೈಲಾಸವಿದೆ. ಕಾರ್ಮಿಕರು ದುಶ್ಚಟಗಳಿಗೆ ಬಲಿಯಾಗದೆ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಪರಿಸರ ಸಂರಕ್ಷಣೆಗಾಗಿ ಗಂಗಾವತಿಯಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿರ್ಮೂಲನೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನ್ಯಾಯಾಧೀಶ ನಾಗೇಶ್ ಪಾಟೀಲ್ ಅವರು ಮಾತನಾಡಿ, ಕಾರ್ಮಿಕರು ನ್ಯಾಯ ಸಿಗುವ ಬಗ್ಗೆ ಅನುಮಾನ ಪಡಬೇಡಿ. ಜಿಲ್ಲೆ ಮತ್ತು ತಾಲೂಕು ನ್ಯಾಯಾಲಯಗಳಲ್ಲಿ ಉಚಿತ ಸಲಹೆ ಹಾಗೂ ನ್ಯಾಯ ಪಡೆಯಲು ಎಲ್ಲಾ ಸೌಲಭ್ಯಗಳಿವೆ. ನಿಮ್ಮ ಹಕ್ಕುಗಳಿಗೆ ತೊಂದರೆಯಾದಲ್ಲಿ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಎಂದು ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾರ್ಮಿಕರಿಗಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು. ನಂತರ ಸಭೆಗೆ ಆಗಮಿಸಿದ ಮಾಜಿ ಶಾಸಕ ಪರಣ್ಣ ಮುನವಳ್ಳಿಯವರು ಆರೋಗ್ಯ ಇಲಾಖೆಯಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆ ಆಚರಿಸುತ್ತಿರುವುದು ಹಾಗೂ ಸಿಬ್ಬಂದಿಯನ್ನ ಸನ್ಮಾನಿಸುತ್ತಿರುವುದು ಅರ್ಥಪೂರ್ಣ. ಕಟ್ಟಡ ಕಾರ್ಮಿಕರು ಸೇರಿದಂತೆ ಎಲ್ಲರೂ ಆಹಾರ, ನಿದ್ರೆ, ಮನಸ್ಸಿನ ನೆಮ್ಮದಿಯನ್ನ ಕಾಪಾಡಿಕೊಂಡು ಆರೋಗ್ಯವಾಗಿ ಬಾಳಬೇಕೆಂದರು. ಈ ವೇಳೆ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಶಿವಕುಮಾರ್ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೊಪ್ಪಳ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಪಂಪಾಪತಿ ಇಂಗಳಗಿ ಸರ್ವರನ್ನು ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸೋಮಶೇಖರ್, ಅಶೋಕ್, ಸ್ಮಿತಾ ಐಲಿ, ವಕೀಲ ಸಂಘದ ತಾಲೂಕು ಅಧ್ಯಕ್ಷ ಎಸ್ಎಸ್ ನಾಯಕ್, ಅಧಿಕಾರಿ ಪ್ರಕಾಶ್ ಕುಸಬಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಸದಸ್ಯರು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ನಗರಸಭೆ ವ್ಯಾಪ್ತಿಯ ಪ್ರವೇಶವೊಂದರಲ್ಲಿ ರಾಷ್ಟ್ರಮಟ್ಟದ ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ 3 ಬಾರಿ ಕಾಯಕ ರತ್ನ ಪ್ರಶಸ್ತಿ ಪಡೆದುಕೊಂಡ ಉಪವಿಭಾಗದ ಆಡಳಿತಾಧಿಕಾರಿ ಡಾಕ್ಟರ್ ಈಶ್ವರ್ ಸವಡಿಯವರ ಅನುಪಸ್ಥಿತಿಯಲ್ಲಿ ಓರ್ವ ವೈದ್ಯರಿಗೆ ಶ್ರಮಜೀವಿ ಕಾಯಕ ರತ್ನ ಎಂಬ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೆ ಸದರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರು ಸೇರಿದಂತೆ ಒಟ್ಟು 160 ಸಿಬ್ಬಂದಿಗಳಿಗೆ ಗೌರವ ಸಮರ್ಪಣೆ ಹಾಗೂ ಸನ್ಮಾನಿಸಲಾಯಿತು. ರಾಜ್ಯದ ನಾನಾ ಭಾಗಗಳಿಂದ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ದೇವರು ಇಂತಿಂತ ಕೆಲಸ ಅಂತಲೇ ಕೊಟ್ಟಿರ್ತಾರೆ. ಬಸವಣ್ಣವರು ಹೇಳಿದ್ದಾರೆ, ಕಾಯಕ ಕೈಲಾಸ ಅಂತ ಹೇಳಿ. ನಮ್ಮ ಕೆಲಸ ಏನಿರುತ್ತೆ, ನಮ್ಮ ದಿನನಿತ್ಯ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ನಮ್ಮ ದಿನನಿತ್ಯ ಯಾವತ್ತೂ ಸಹ ನಮಗೆ ಯಾವಾಗಲೂ ಸಹ ತೊಂದರೆ ಬರಲ್ಲ. ಅದೇ ರೀತಿ ನಾವು ಇವತ್ತು ವಿಶ್ವ ಆರೋಗ್ಯ ದಿನವನ್ನ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ನಿಮಗೆ ಟಿವಿ ನೋಡಿದ್ರೆ ಪ್ರತಿನಿತ್ಯ ಅವರು ಇಸ್ರೇಲ್ ಅವರು ಅಲ್ಲಿ ಬಾಂಬ್ ಹಾಕಿದ್ರು, ಇಲ್ಲಿ ಹಾಕಿದ್ರು, ಅಟ್ಯಾಕ್ ಮಾಡಿದ್ರು, ಅದನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಆದ್ರೆ ಇಂಡಿಯಾದಲ್ಲಿ ಆರ್ಥಿಕ ಸಮಸ್ಯೆಗಳಿಲ್ಲ. ನಾವು ಇಷ್ಟೊಂದು ನಾವು ಚೆನ್ನಾಗಿರ್ಬೇಕಂತ ಹೇಳಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ದೇಶದ ಸೈನಿಕರು ಮತ್ತು ನಾವು ಕಾರ್ಮಿಕರು ಏನಿರ್ತಾರೆ ಅದಕ್ಕಾಗಿ ನಾವು ನಾವು ಈ ದೇಶದಲ್ಲಿ ಚೆನ್ನಾಗಿದ್ದೇವೆ. ಅದಕ್ಕೆ ನಾವು ಸೈನಿಕರಿಗೆ ಮತ್ತು ರೈತರಿಗೆ ಮತ್ತು ನಮ್ಮ ಕಾರ್ಮಿಕರಿರ್ಬೋದು, ಕಾರ್ಮಿಕರಿಗೂ ಸಹ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನೊಂದು ಹೇಳಿದ್ರೆ ನಾವು ಕಾರ್ಮಿಕರು ತಪ್ಪು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಶ್ರೀಮಂತರು ಯಾವಾಗಲೂ ಆರಾಮಾಗಿರ್ತಾರೆ, ಅವರಿಗೆ ಏನು ತೊಂದರೆ ಇಲ್ಲ, ಕಷ್ಟ ಇಲ್ಲ ಅಂತೇಳಿ ತಿಳ್ಕೊಳ್ತೇವೆ. ಅದು ತುಂಬಾ ತಪ್ಪು. ನೀವು ಕೇಳಿರ್ಬೋದು, ಆನೆ ಬಾರ ಆನೆಗೆ ಇದು ಇರುವೆ ಬಾರ ಇರುವೆ ಅಂತೇಳಿ. ಅವ್ರವ್ರಿಗೆ ಗಾದೆ ಕಷ್ಟ ಇರುತ್ತೆ. ಒಂದು ಗಾದೆ ಮಾತು ಕೇಳ್ಬೋದು, ಕೆಲವರಿಗೆ ಅಲ್ಲಿದ್ರೆ ಕಡಲೆ ಇರುತ್ತೆ, ಕಡಲೆ ಇದ್ರೆ ಅಲ್ಲಿರೋದು. ಆ ರೀತಿ ಹಲವಾರು ಸಮಸ್ಯೆಗಳಿರ್ತದೆ. ನಮಗೆ ಕಾರ್ಮಿಕರಲ್ಲಿ ಜಾಸ್ತಿ ಚೆನ್ನಾಗಿ ನೋಡ್ಬೇಕಂತ ಅವ್ರಿಗೆ ಒಳ್ಳೆ ಹೆಲ್ತ್ ಕೊಟ್ಟಿರ್ತಾರೆ. ದೇವರು ತುಂಬಾ ಒಳ್ಳೆ ಹೆಲ್ತ್ ಕೊಟ್ಟಿರ್ತಾರೆ. ಅದೇ ಇನ್ನೊಂದು ವ್ಯಕ್ತಿ ನೋಡಿದ್ರೆ ಅದು ಯಾವ ಕಾಯಿಲೆ, ಶುಗರು, BP ಎಲ್ಲ ಪ್ರತಿಯೊಂದು ಬಂದ್ಕೊಂಡಿರುತ್ತೆ, ತೊಂದರೆನೇ ಆಗ್ತದೆ. ನೀವು ಸೈಕಲ್ ತಗೊಂಡು ಹೋಗಿ ಕೊಪ್ಪಳಕ್ಕೆ ಹೋದ್ರೆ ಕೊಪ್ಪಳನೇ ಇರುತ್ತೆ. ಅದೇ ಮರ್ಸಿಡೀಸ್ ಬೆಂಚ್ ಕಾರ್ ತಗೊಂಡು ಕೊಪ್ಪಳನೇ ಇರುತ್ತೆ. ಅದೇನು ಆ ಪ್ಲೇಸ್ ಯಾವತ್ತೂ ಸಹ ಚೇಂಜ್ ಆಗಲ್ಲ. ನಮ್ಮ ಮನಸ್ಥಿತಿ ಯಾವಾಗ ನಾವು ಚೇಂಜ್ ಮಾಡ್ಕೊಳ್ಬೇಕು. ನೀವು ಒಳ್ಳೆ ನೀವು ದಿನನಿತ್ಯ ಒಂದು
6ರಿಂದ 8 ಗಂಟೆ ನಿದ್ರೆ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಚೆನ್ನಾಗಿ ನಡ್ಕೊಂಡು ಹೋದ್ರೆ ಯಾವುದೇ ದುಶ್ಚಟಗಳಿಗೆ ಯಾವುದೋ ಕಷ್ಟ ಹುಡುಗ ಇರ್ಬೋದು ಅಥವಾ ಯಾವುದೇ ಇರ್ಬೋದು ಯಾವುದೇ ವಸ್ತುಗಳಿಗೆ ಬಲಿಪಂಚವಾಗದೆ ನೀವು ಅಥವಾ ಡ್ರಿಂಕ್ಸ್ ಮಾಡ್ದೇನೆ ಅದಕ್ಕೆ ನೀವು ಅದನ್ನ ತ್ಯಜಿಸಿ ಜೀವನ ಮಾಡಿದ್ರೆ ಜೀವನ ತುಂಬಾ ಸುಖಕರವಾಗಿರ್ತದೆ. ಅದೇ ರೀತಿ ನಾವು ಜೀವನದಲ್ಲಿ ಯಾವಾಗಲೂ ಬೇರೆಯವ್ರ ಬಗ್ಗೆ ಸಹಾನುಭೂತಿಯನ್ನು ಹೊಂದಿರಬೇಕು. ನಿಮ್ಗೆ ಸಹಾನುಭೂತಿ ಬಗ್ಗೆ ಒಂದು ನಿಮ್ಗೆ ಕತೆ ಹೇಳ್ತಾರೆ. ಅದರಲ್ಲಿ ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ಕಾರ್ಮಿಕ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಬೇರೆ ಶ್ರೀಮಂತ ಮನೆಯಲ್ಲಿ. ನಾನೇನ್ ಮಾಡ್ಬಿಡ್ತಾನೆ, ಅದು ಅಂಜನಾದ್ರಿಗೆ ಅಲ್ಲಿ ಒಂದು ಬಾಳೆಗೊನೆ ಕೊಟ್ಟು ಬಾ ಅಂತೇಳಿ ಬಾಳೆಹಣ್ಣು ಲೆಕ್ಕ ಹಾಕಿ ಕೊಟ್ಟಿರ್ತಾನೆ. 100 ಬಾಳೆಹಣ್ಣು ಇದೆ ಅಂತೇಳಿ ಅವನು ಕಷ್ಟಪಟ್ಟು ಹತ್ಕೊಂಡು ಬಿಸಿಲು ಈ ಟೈಮಿಗೆ ಅದು ತುಂಬಾ ಬಿಸಿಲಿದೆ, ಬಾಳೆಗೊನೆ ಇಟ್ಕೊಂಡು ಹೊತ್ಕೊಂಡು ಹೋಗ್ತಾ ಇರ್ತಾನೆ. 575 ಸ್ಟೆಪ್ಸ್ ಅದು ಹೊತ್ಕೊಂಡು ಹೋಗಿ ತುಂಬಾ ಹಸುವಾಗಿ ಅವನು ಒಂದು ಬಾಳೆಹಣ್ಣು ತೆಗೆದು ತಿಂತಾನೆ. ಆ ಬಾಳೆಹಣ್ಣು ತೆಗೆದು ತಿಂದ ತಕ್ಷಣ ಅಲ್ಲಿ ಗುಡಿ ಪೂಜಾರಿಗೆ ಕೊಟ್ಟ ನಂತರ ಅದು ಒಂದು ಬಾಳೆಹಣ್ಣು ಕಡಿಮೆ ಇರ್ತದೆ. ಆ ಶ್ರೀಮಂತ ಫೋನ್ ಮಾಡಿ ಪೂಜಾರಿಗೆ ಕೇಳ್ತಾನಂತದ್ದು ಎಲ್ಲ ಬಾಳೆಹಣ್ಣು ಬಂದ್ಬಿಟ್ಟಿದೆ ಅಂತೇಳಿ. ಅವನದಕ್ಕೆ ಇಲ್ಲ, ಅದರಲ್ಲಿ 99 ಬಾಳೆಹಣ್ಣು ಇತ್ತು, ಒಂದು ಬಾಳೆಹಣ್ಣು ತಿಂದ್ಬಿಟ್ಟಿದ್ದಾರೆ ಅಂತ ಹೇಳೋದು. ಅದಕ್ಕೆ ಅವನಿಗೆ ಅವರು ಶ್ರೀಮಂತನಿಗೆ ಸಿಟ್ಟು ಬಂದ್ಬಿಟ್ಟು ಅವ್ನ ಕಾರ್ಮಿಕನಿಗೆ ಕರೆದು ಅವನಿಗೆ ಮರ ಕಟ್ಟಿ ಹೊಡೆದಂಥದ್ದು, ನಿಮ್ಗೆ ಯಾಕೆ ತಿಂದ ಹಾಗೆ ಅಂತೇಳಿ. ಅವನು ತುಂಬಾ ಹಚ್ಕೊಂಡು ಮನೆ ಹೋದಂಥದ್ದು. ಆ ರಾತ್ರಿ ಆ ಶ್ರೀಮಂತ ಕನಸಿನಲ್ಲಿ ಅವರು ದೇವ್ರು ಬಂದ್ಬಿಟ್ಟು ಅದು ನೀನು ಬಾಳೆಹಣ್ಣು ಕೊಟ್ಟು ಕಳ್ಸಿದ್ದಲ್ಲ ಅದು ನನಗೆ ಬಂದ್ಬಿಟ್ಟಿಲ್ಲ ಅಂತೇಳಿ ದೇವ್ರು ಹೇಳೋದಂಥದ್ದು. ನನಗೆ ಬಂದ್ಬಿಟ್ಟಿಲ್ಲ ಅಂತೇಳಿ ಅದು ಇಲ್ಲ, ಅವನು ಇಲ್ಲ ನಾನು ಬಾಳೆಹಣ್ಣು 3 ಬಾಳೆಹಣ್ಣು ಕೊಟ್ಟು ಕಳ್ಸಿದ್ದೆ, ನಮ್ಮ ಕಾರ್ಮಿಕ ಏನು ಮಾಡ್ಬಿಟ್ಟಿದ್ದಾನೆ, 1 ಬಾಳೆಹಣ್ಣು ತಿಂದ್ಬಿಟ್ಟಿದ್ದಾನೆ, ನಾನು ತಪ್ಪಾಗ್ಬಿಟ್ಟಿದೆ, ಅವನು 1 ಬಾಳೆಹಣ್ಣು ತಿಂದಿದ್ದಾನೆ, ಅದು 99 ಬಾಳೆಹಣ್ಣು ಇದೆ, ಎಲ್ಲ 3 ಬಾಳೆಹಣ್ಣು ಬರ್ಬೇಕಿತ್ತು ಅಂತೇಳಿ ದೇವರಿಗೆ ಹೇಳ್ತಾನೆ ಕನಸಲ್ಲಿ. ಹಾಗೆ ದೇವ್ರು ಹೇಳ್ತಾನಂತ ನನ್ಗೆ 99 ಬಾಳೆಹಣ್ಣು ಯಾವುದು ಬಂದಿಲ್ಲ, ನನ್ಗೆ ಬಂದಿರೋದು ಮಾತ್ರ 1 ಬಾಳೆಹಣ್ಣು. ಏನು ಬಾಳೆಹಣ್ಣು ತಿಂದಿದ್ದಾನೆ, ಆ ಬಾಳೆಹಣ್ಣು ನನಗೆ ಬಂದಿದೆ, ಅದೇ ಮಾತ್ರ ಬಿಟ್ಟಿದ್ದಾರೆ. ಅಂದ್ರೆ ಇದು ಅರ್ಥ ಅಂತ ಹೇಳಿದ್ರೆ ನಾವು ದಿನನಿತ್ಯ ಏನು ಕೆಲಸ ಮಾಡ್ಕೊಂಡು ಹೋಗ್ತೇವೆ, ನಮ್ಮ ದಿನನಿತ್ಯ ಅದೇ ನಮ್ಮನ್ನ ಯಾವಾಗಲೂ ಕಾಪಾಡುತ್ತೆ. ದೇವರು ನಿಮ್ಮ ಯಾವಾಗಲೂ ಸದಾ ನಮ್ಮ ಜೊತೆಗೆ ಇರ್ತಾನೆ. ಮೊದಲು ಅವರು ಡಿ ವಿ ಗುಂಡಪ್ಪ ಅವರು ಒಂದು ಮಾತಾಡ್ತಾರೆ, ನಮ್ಮ ಉದಯ ದೈವಕ್ಕೆ ಜಗದೊಳ ಇರೋದು ದೈವ ಬಯಲಿದ್ದಲ್ಲಿ ಅಂತೇಳಿ. ಅಂದ್ರೆ ಮೊದಲು ನಮ್ಮ ಹೊಟ್ಟೆಗೆ ಊಟ ಕೊಡಬೇಕಾಗ್ತದೆ. ನಮ್ಮ ಮೊದಲು ದೇವರು ಅಂದ್ರೆ ನಮಗೆ ಅನ್ನ, ಮೊದಲು ನಮಗೆ ಅದೇ ನಮ್ಮ ದೇವರು, ಅನ್ನವೇ ನಮ್ಮ ದೇವರು. ಅದಕ್ಕೆ ಪೂಜೆ ಬಿಟ್ಟು ಬೇರೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ. ಹಾಗಾಗಿ ಪ್ರತಿನಿತ್ಯ ಏನೇನು ಕಾರ್ಯ ಮಾಡ್ತೀರಿ ಪ್ರತಿಯೊಂದು ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ಗಂಗಾವತಿ ಭಾರತವರು ತುಂಬ 2-3 ವರ್ಷಗಳಿಂದ 5-6 ವರ್ಷಗಳಿಂದ ನಮ್ಮ ಗಂಗಾವತಿ ಭಾರತ ಶಿಕ್ಷಣ ಅವರು ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಸೆಕ್ರೆಟರಿ ಮತ್ತು ಇಂಡಿಯನ್ ಅಧ್ಯಕ್ಷರು ಸಹ